ಮೇಡಮ್ ನೀವು ಯಾವ ತರ ಪ್ರಿಪೇರ್ ಆಗಿದ್ರಿ, ಎಷ್ಟು ಖುಷಿ ಆಗ್ತದೆ? ಮುಂಚೆ ಫಸ್ಟ್ ಇಂದಾನು ಪ್ರಿಪೇರ್ ಆಗ್ತಾ ಇದೆ. ಜಾನ್ವರಿಯಲ್ಲಿ ಪ್ರಿಪರೇಟರಿ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು. ಪೇಪರ್ಸ್ ಎಲ್ಲ ಹಳೆ ಪೇಪರ್ಸ್ ಎಲ್ಲ ತುಂಬಾ ಸಾಲ್ವ್ ಮಾಡ್ತಾ ಇದ್ದೆ. ಮತ್ತೆ ಆದಷ್ಟು ಡಿಸೆಂಬರ್ ಒಳಗೆ ಎಲ್ಲ ಓದಿ ಮುಗಿಸಿ ಜಾನ್ವರಿಯಿಂದ ಬರೀ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಹಾಗೆ ಇಟ್ಕೊಂಡಿದ್ದೆ. ಮತ್ತೆ ಸ್ಕೂಲಲ್ಲೂ ಮೂರ್ ಪ್ರಿಪರೇಟರಿ ಎಲ್ಲ ಮಾಡಿದ್ರು. ಮತ್ತೆ ಅವರು ಹಳೆ ವರ್ಷದ್ದು ಮತ್ತೆ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಎಲ್ಲ ಕಳ್ಸೋರು. ಐ ಥಿಂಕ್ ಕ್ವಶನ್ ಪೇಪರ್ಸ್ ತುಂಬಾ ಹೆಲ್ಪ್ ಮಾಡಿದೆ. 3 ಮಾರ್ಕ್ಸ್ ಮಿಸ್ ಆಯ್ತಲ್ಲ, ಏನಾದ್ರು ಬೇಜಾರಿದೆಯಾ? ಇಲ್ಲ, ಖುಷಿಯಾಗಿದೆ. ಖುಷಿಯಾಗಿದೆ. ಅದು ಸೈನ್ಸ್ ಅಲ್ಲೆಲ್ಲ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಷ್ಟೇ ಹೋಗಿದೆ ಆಲ್ಮೋಸ್ಟ್. ನೆಕ್ಸ್ಟ್ ಅಟೆಂಪ್ಟ್ ಏನಾದ್ರು ಮಾಡೋದಿದೆಯಾ? ಇಲ್ಲ. 3 ಆಪ್ಷನ್ ಇದೆ. ಇಲ್ಲ ಅಷ್ಟೇ. ಓಕೆ, ನೀವು ನಿಮ್ಮ ಫ್ರೆಂಡ್ ಇಬ್ರು ಒಂದೊಂದು ಮಾರ್ಕ್ ಅಲ್ಲಿ ಕಡಿಮೆ ಆಗಿದೆ. ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ರು, ಜೊತೆಲೇ ಇರ್ತೀರಾ ಅಂತ ಹೇಳ್ತಾ ಇದ್ರು, ಏನ್ ಹೇಳ್ತೀರಾ? ಏನಿಲ್ಲ, ಅವಳು ಚೆನ್ನಾಗಿ ತೆಗ್ದಿದ್ದಾಳೆ, ನಾನು ಚೆನ್ನಾಗಿ ತೆಗ್ದಿದ್ದೀನಿ, ಅಷ್ಟೇ. ಇಲ್ಲ. ನೆಕ್ಸ್ಟ್ ಏನಿದೆ ಐಡಿಯಾ, ಏನ್ ಮಾಡೋದು? ಕಾಮರ್ಸ್ ತಗೋಬೇಕಂತ. ಓಕೆ, ನಿಮ್ ತರ ಈಗ ರ್ಯಾಂಕ್ ತೆಗಿಯುವಂತಹ ಸ್ಟೂಡೆಂಟ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ, ತೆಗಿಬೇಕು ಅನ್ಕೊಳ್ಳೋರಿಗೆ? ಕ್ವೆಶನ್ ಪೇಪರ್ಸ್ ಎಲ್ಲ ತುಂಬಾ ಸಾಲ್ವ್ ಮಾಡಬೇಕು. ಮತ್ತೆ ಆದಷ್ಟು ಟೀಚರ್ಸ್ನೆಲ್ಲ ಇದರಲ್ಲಿ ಆಕ್ಸೆಸಿಬಿಲಿಟಿ ಇಟ್ಕೋಬೇಕು. ಏನೇ ಡೌಟ್ ಇದ್ರು ಟೀಚರ್ಸಿಗೆಲ್ಲ ಕೇಳಬೇಕು. ಆಮೇಲೆ ಆದಷ್ಟು ಅವತ್ತಿಗೆ ಓದಕ್ಕೆ ಟ್ರೈ ಮಾಡಬೇಕು. ಪೇರೆಂಟ್ಸ್ ಏನ್ ಹೇಳ್ತಾರೆ ಈಗ ನಿಮ್ಗೆ, ಎಷ್ಟು ಖುಷಿ ಆಯ್ತು? ಇಬ್ರಿಗೂ ತುಂಬಾ ಖುಷಿಯಾಗಿದೆ. ತುಂಬಾ ಖುಷಿಯಾಗಿದ್ದಾರೆ. ನಿಮ್ಮ ಹೆಸರು ಮತ್ತೆ ಹೆಸರು ಮತ್ತೆ ಶ್ರಿಯಾ, 4th ರ್ಯಾಂಕ್ 622. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.